ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಆದರ್ಶ್ ಲಿಂಗರಾಜ್, KRS ಪಕ್ಷದ ಬೇಲೂರು ತಾಲೂಕು ಅಧ್ಯಕ್ಷ. ಈಗ ಮುಖ್ಯವಾಗಿ ಈ ಲೈವ್ ಬಂದಿರತಕ್ಕಂಥ ಕಾರಣ ಏನು ಅಂದರೆ, ಬೇಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಬಂದು 7-8 ವರ್ಷಗಳಾಗಿದ್ದರೂ ಇಲ್ಲಿವರೆಗೂ ರನ್ನಿಂಗ್ ಆಗಿರಲ್ಲ. ಆ ವಿಚಾರವಾಗಿ ನಿನ್ನೆ ರಾತ್ರಿ ಸ್ಕ್ಯಾನಿಂಗ್ ಮಿಷಿನ್ ನೋಡಬೇಕು ಅಂತ ಕೇಳಿದ್ರು, ಆದರೆ ರಾತ್ರಿ ಇಲ್ಲ, ಕೀ ತಗೊಂಡೋಗಿದ್ದಾರೆ ಅಂದರು. ಆ ಉದ್ದೇಶಕ್ಕಾಗಿ ಇವಾಗ ಆ ಸ್ಕ್ಯಾನಿಂಗ್ ಮಿಷಿನ್ ಯಾವ ರೀತಿ ಇದೆ ಮತ್ತು ಯಾವ ಉಪಯೋಗ ಮಾಡಿದಾರೋ ಇಲ್ವೋ ಅನ್ನೋದು ತಿಳ್ಕೊಳ್ಳಿಕ್ಕೋಸ್ಕರ ನಾವು KRS ಪಕ್ಷದವರು ಬಂದಿದ್ದೀವಿ. ಇಲ್ಲಿ ಅದ್ರ ಬಗ್ಗೆ ಸ್ಕ್ಯಾನಿಂಗ್ ಮಿಷನ್ನ ನೋಡಲಿಕ್ಕೆ ಅಂತ ಹೋಗ್ತಿದ್ದೀವಿ. ಇಲ್ಲಿ ನಮ್ಮ KRS ಪಕ್ಷದ ರೈತ ಘಟಕದ ಅಧ್ಯಕ್ಷರಾದ ಬಸವರಾಜ್ ಅವರಿದ್ದಾರೆ, ಹಂಗೆ ತಾಲೂಕು ಉಪಾಧ್ಯಕ್ಷರಾದ ರಿಯಾಜ್ ಅಹಮದ್ ಅವರಿದ್ದಾರೆ. ಈಗ ಮಿಷಿನ್ ನೋಡೋಕೆ ಹೋಗೋಣ ಬನ್ನಿ ಅಣ್ಣ. ಈಗ ಸ್ಕ್ಯಾನಿಂಗ್ ಮಿಷಿನ್ನ ಬೇಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇಟ್ಟಿದ್ದಾರೆ, ಅದನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮೇಡಮ್ ಬನ್ನಿ ಸರ್, ಬನ್ನಿ ಸರ್. ಖಂಡಿತವಾಗಿ ನೀವು ಇರ್ಬೇಕು ಸರ್, ಹೋರಾಟಗಾರರು ನೀವು ಇರಬೇಕು. ಹಾಂ ನಡಿ. ಹಾಂ ಎಲ್ಲಾರು ಮಾಡ್ತೀವಿ ಮೇಡಮ್, ಬನ್ನಿ. ಅದರಲ್ಲಿ ಏನಿಲ್ಲ, ತಪ್ಪು ಮಾಡಿದವ್ರು ಸಿಗಾಕತ್ತಾರೆ. ಇದೇನು ಯಾರೇ ತಪ್ಪು ಮಾಡಿ ಅದು ಸ್ಕ್ಯಾನಿಂಗು ರೂಮು. ಈಗ ಈ ಸ್ಕ್ಯಾನಿಂಗ್ ಮಿಷಿನ್ ಇರೋದಿಲ್ಲಿ ಹೋಟೆಲಿ ಅದು ಮೇಡಮ್. ಈಗ ನಾವು 8 ವರ್ಷದಿಂದ ನಾವು ಕೇಳ್ತಾನೆ ಬಂದಿದ್ದೀವಿ, ಸ್ಕ್ಯಾನಿಂಗ್ ಮಿಷಿನ್ ಬಂದಾಗಿಂದ ಸ್ಕ್ಯಾನಿಂಗ್ ಮಾಡಿ ಅಂತ. ಇಲ್ಲ ಅಂದರೆ ಹೊರಗಡೆ ಹೋದಾಗ ಸ್ಕ್ಯಾನಿಂಗ್ ಮಾಡೋಕ್ಕೆ ಅದು ಇರುತ್ತೆ, ಒಳಗಡೆ ಇದ್ದಾಗ ಇರಲ್ಲ ಅಂತನ ಅರ್ಥ. ಈಗ ನಾವು ನಮ್ಮ ಮೇಡಮ್ ಹತ್ರ ಮಾತಾಡಿ ಓಕೆ ಇಲ್ಲಿ ಮ್ಯಾಮ್ ಏನು ತೊಂದರೆ ಇಲ್ಲ. ಎಲ್ಲ ತಪ್ಪಿತಸ್ಥರಿಗೆ ಮಾತ್ರ ಶಿಕ್ಷೆ ಅಲ್ಲ. ಇದು ಎಲ್ಲ ಕಡೆ ಬಂದರೆ ನಾವೇನು ಮಾಡ್ದೇನೋ ನಮ್ಮ ಹೆಸರೆಲ್ಲ ನನ್ನ ದಿನ ಇಲ್ಲೇ ನಾನು ಒಂದು ತಿಂಗಳು ಮುಂಚೆ ಇಲ್ಲಿ ಅಡ್ಮಿಟ್ ಮಾಡಿದ್ದೆ. ಆ ಟೈಮಲ್ಲೂ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಅಂದರು. ಹೊರಗಡೆ ಬರ್ಕೊಟ್ರು, ಇಲ್ಲಕ್ಕಿಲ್ಲ. ಯಾವುದು ಸರ್ ಸ್ಕ್ಯಾನಿಂಗ್ ಮಿಷಿನ್ ಇದೇನಾ? ಏನು ಸ್ಕ್ಯಾನ್ ಮಾಡ್ತೀರಿ ಮೇಡಮ್? ಇದು ಹೇಳಿ ಸರ್. ಸ್ಲಿಪ್ಪರ್ ಹೊರಗಡೆ ಬಿಡ್ಬೇಕಂತ. ಇರ್ಲಿ ಬಿಡಿ ಇಲ್ಲೇ ಬಿಡಿ, ಪರವಾಗಿಲ್ಲ ಬಿಡಿ, ಹೊರಗಡೆ ಬಿಡಿ. ಇರ್ಲಿ ಆಯ್ತು. ಈಗ ಸಣ್ಣ ಪುಟ್ಟ ರೂಲ್ಸ್ನೆಲ್ಲ ನಾವು ಓಕೆ ಮಾಡ್ತೀವಿ. ಸಾರ್ವಜನಿಕರು ಸಣ್ಣ ಪುಟ್ಟ ರೂಲ್ಸ್ ನೀವು ಹೇಳಿದ್ನೆಲ್ಲ ನಾವು ಒಪ್ಕೋತೀವಿ. ಇದು ಮಿಷಿನ್ನು, ಇದು ರನ್ ಆಗಿದೆಯೋ ಇಲ್ವೋ ಅಂತಲೂ ಗೊತ್ತಾಗುತ್ತೆ. ಅದು ರನ್ ಆಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ ಸ್ಕ್ಯಾನಿಂಗ್ ಮಿಷಿನ್ನು. ಇಷ್ಟು ದಿವಸ ಉಪಯೋಗ ಆಗಿದೆ ಅನ್ನೋ ರೀತಿಯಲ್ಲಿ ಆಗಿದೆ. ಹ್ಯಾಂಡ್ ಎಲ್ಲ ಕಪ್ಪಗಾಗಿದೆಯಲ್ಲ, ಹ್ಯಾಂಡ್ ಎಲ್ಲ ಯೂಸ್ ಆಗಿದೆ ನೋಡಿ. ಹೌದು, ಇದನ್ನು ತೆಗೀರಿ. ರನ್ನಿಂಗ್ ಇದೆ, ಇದೆಲ್ಲ ರನ್ನಿಂಗ್ ಇದೆ ಮಿಷಿನ್. ಇದು ಉಪಯೋಗಿಸಿದಾರ ಮಿಷಿನ್ನ. ಇದು ಉಪಯೋಗಕ್ಕೆ ಬಂದಿಲ್ಲ ಅಂದಮೇಲೆ ಮಿಷಿನ್ನ ಇವರು ಹೊರಗಡೆ ತೆಗಿಲೇಬಾರ್ದಾಗಿತ್ತು, ಓಪನ್ನೇ ಮಾಡಬಾರ್ದಾಗಿತ್ತು. ಅದು ತಪ್ಪು ಮಾಹಿತಿ ಬಂದಾಗ MLA ಬಂದು ಕರ್ಸಿದ್ದಾರೆ. ಅವ್ರು ಮಾಡಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ನಷ್ಟ ಮಾಡ್ತಾರೆ ಅಂತ ಇದು ಸ್ಕ್ಯಾನಿಂಗ್ ಯಂತ್ರ ಉಪಯೋಗ ಆಗಿದೆಯೋ ಇಲ್ವೋ ಅನ್ನೋದ್ರ ಮೇಲೆ ಇದು ಸ್ಕ್ಯಾನಿಂಗ್ ಯಂತ್ರ. ಇದು ಮೇಲ್ನೋಟಕ್ಕೆ ಉಪಯೋಗ ಆಗಿರೋ ರೀತಿ ಕಂಡು ಬರ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಉಪಯೋಗಿಸಿದ್ದಾರೆ.
ತೊಗೊಂಡೋಗಿ ಅಂತ ಹೇಳಿದ್ರು. ಈಗ ಸರಿ ಆಗಿಲ್ಲ, ಬೆಳಗ್ಗೆ ತಂದಿದ್ದಾರೆ ಅಂತ ತೊಗೊಂಡೋಗಿ ಅಂತ ಅವ್ರು ಅವ್ರ ಹತ್ರ ಈಗ information ತಂದಿದ್ದಾರೆ. ಯಾರು ದಿಲೀಪ ಹುಡುಗ ಇದ್ದಲ್ಲ ಅವ್ರು ಇಚ್ಛಾಗ ಇಲ್ಲ ರೋಟಿಗೆ ಚಾರ್ಜ್ ಇಲ್ಲಿರೋ ಸತೀಶ್ ಸರ್ಗೆ ಅವರೆಲ್ಲ ದೊಡ್ಡ ಗೊತ್ತಾಯ್ತು. ರೆಡಿಜೆಸ್ ಸಿಗೋದೇ ಕಷ್ಟ. ತಾಲೂಕವ್ರಿಗೆ ಬರಲ್ಲ ಅಂತಲೂ ಗೊತ್ತು ನನಗೆ. ಅದು ಇದು ಗೌರ್ಮೆಂಟ್ ಕೊಟ್ಬಿಟ್ಟು ಬನ್ನಿ ಹೊರಗಡೆ ಬನ್ನಿ. ನಮಸ್ಕಾರ. ಇದು ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸ್ಕ್ಯಾನಿಂಗ್ ಯಂತ್ರ ಉಪಯೋಗ ಮೇಲ್ನೋಟಕ್ಕೆ ಉಪಯೋಗ ಆಗಿರೋ ರೀತಿ ಕಂಡು ಬರ್ತಾ ಇದೆ. ಆದರೆ ಅದನ್ನು ಏನು ಟೆಕ್ನಿಸ್ಟ್ಗಳು ಬಂದೇ ಅದನ್ನು ಚೆಕ್ ಮಾಡಬೇಕಾಗಿದೆ. ಅದು ಚೆಕ್ ಮಾಡಿ ಏನಾಗಿದೆ ಅನ್ನೋದನ್ನು ಮಾಹಿತಿಯನ್ನು ತಿಳಿಸ್ತಾರೆ. ಆದರೆ ನಮಗೆ ಮೇಲ್ನೋಟಕ್ಕೆ ಇದು ಉಪಯೋಗ ಆಗಿದೆ ಅಂತ ಕಂಡು ಬರ್ತಾ ಇದೆ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಬೇಲೂರು ತಾಲೂಕು ಹಾಸ್ಪಿಟ್ಲು ನಾನು ಇದನ್ನೇನಿಲ್ಲ, ಇದು ಉಪಯೋಗ ಆಗಿದೆ. 100% ಆಗಿರೋದು ಅದು. ಹೌದು. ಸಿಬ್ಬಂದಿ ಮಾಡಿದಾರ, ಇದರಿಂದ ಯಾರು ಇದಾರೆ ಅಂತ ಗೊತ್ತಿಲ್ಲ. ಹೌದು. ಈಗ ಬಂದಿರೋ ಮೇಡಮ್ ಇತ್ತೀಚೆಗೆ ಬಂದವರೇ ಅವ್ರಿಗೇನೋ ಗೊತ್ತಿಲ್ಲ ಅಂತ ಕಾಣುತ್ತೆ. ಇದರಲ್ಲಿ 100ಕ್ಕೆ 200% ಇದನ್ನ ಬೇರೆ ಕಡೆ ಇಟ್ಬಿಟ್ಟು ಈ ಭ್ರೂಣ ಹತ್ಯೆ ಪತ್ತೆ ಮಾಡೋದಾಗ್ಲಿ ಮತ್ತೊಂದಾಗಲಿ ಮಾಡೋದ್ರಲ್ಲಿ ಯಾರನ್ನೋ ಒಬ್ಬ ರೇಡಿಯೋ ಸಂಬಂಧಪಟ್ಟ ಇಟ್ಟು ಮಾಡಿರೋದು ಸಡ್ಡಿ ಅಂತ ಕಾಣ್ತಾ ಇದೆ. ಹಿಂದೆ ಕಾಣಂತೆಗಳು ಮಸ್ತಾಗಿದೆ. ಹೆಚ್ಚು ಕಡಿಮೆ ಒಂದು 8 ವರ್ಷದಿಂದ ಮಿಷನ್ಗಳಿಲ್ಲ ಅಂತಿದ್ರು. ಇದು ಯಾವ ಬಂದಿದೆ ಅಂತ ಕರೆಕ್ಟಾಗಿ ಇನ್ನೂ ಮಾಹಿತಿ. ಅದೇ 7 ವರ್ಷದ ಹಿಂದೆ ಬಂದಿದೆ ಅಂತ THO ಹೇಳಿದ್ರೆ ತಾಲೂಕು ಸುರೇಶ್ ಗೌಡ್ರ ಕಾಲದಲ್ಲಿ ಬಂದಿದ್ದು ಇದು ಅಂತ ಮಾಹಿತಿ ಬಂದಿದೆ. ಇದು ನೋಡ್ರಿ, ಇವರು ಇಲ್ಲ ಸರ್, ಇವಾಗ ಬಂದಿರೋದು ಅಂದ್ರು. ಇವತ್ತು ಸುಸ್ಥಿತಿಯಲ್ಲಿದೆ. ಇದು ತಗೊಂಡೋಗಿ ಯಾರು ಇಟ್ಕೊಂಡ್ರೋ, ಯಾರ ಶೆಡ್ಡಿ ಅಂತರಿಂದ ಯಾರು ಪಿತೂರಿಂದ ಇಟ್ಕೊಂಡ್ರೆ ಗೊತ್ತಿಲ್ಲ. ಇದನ್ನ ಸೂಕ್ತವಾದ ಲೋಕಾಯುಕ್ತನಲ್ಲಿ ಯಾರಿಗಾನ ತನಿಖೆ ಮಾಡಿಸಿ ಸಂಬಂಧಪಟ್ಟವರಿಗೆ ಯಾರೇ ಆಗಿರಲಿ ಅವರು ಇದು ಮಾಡಬೇಕು. ತಾಲೂಕು ಆಡಳಿತ ವೈಫಲ್ಯವೇ ಇದು ಕಾರಣ. ತಾಲೂಕು ಆಡಳಿತ ವೈಫಲ್ಯವೇ ಕಾರಣ. ತಾಲೂಕು ಆಡಳಿತ ಕರೆಕ್ಟ್ ಆಗಿದ್ದಿದ್ರೆ ಇಂಥ ಹಗರಣಗಳು ಆಗ್ತಿರ್ಲಿಲ್ಲ. ಇನ್ನು ಇದೊಂದೇ ಈಗ ಸದ್ಯಕ್ಕೆ ಅದೊಂದು ಸಿಕ್ಕಿದೆ. ಇನ್ನು ಎಷ್ಟು ಹಗರಣಗಳು ಸಿಗ್ತಾವೋ ಗೊತ್ತಿಲ್ಲ. ಇನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿನೇ ಮಾತ್ರೆ ಔಷಧಿ ಏನೇನು ಎಲ್ಲ ಹೊರಗಡೆ ಹೋಗಿರೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನು ದಯವಿಟ್ಟು ತಾಲೂಕು ಆಡಳಿತವಲ್ಲಿ ಜಿಲ್ಲಾಡಳಿತವಲ್ಲಿ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿಸಿ ಸಂಬಂಧಪಟ್ಟವ್ರನ್ನ ಕಾನೂನು ರೀತಿ ಕ್ರಮ ತಗೊಂಡು ಅವ್ರು ವಜಾ ಮಾಡೋದು. ಒಂದು ಸಾರಿ ವಜಾ ಮಾಡಿದ್ರೆ ಇನ್ನು ಯಾರು ಇಂಥ ಕಾರ್ಯಕ್ಕೆ ಬರಲ್ಲ. ಸಸ್ಪೆಂಡ್ ಮಾಡ್ತಾರೆ, 3 ದಿವಸ ಮತ್ತೆ ವೇಕೆಟ್ ಆಗ್ತಾರೆ, ದುಡ್ಡು ಕೊಡ್ತಾರೆ, ಬರ್ತಾರೆ. ಇಲ್ಲ ಅರೆ ನಮ್ಮಂಥ ಸಂಘ ಸಂಸ್ಥೆಗಳವ್ರಿಗೆ ದುಡ್ಡು ಕೊಟ್ಟು ಕೇಸು ಮುಚ್ಚಾಕ್ಸುವಂಥ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಸರ್ಕಾರ ಮತ್ತು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸೂಕ್ತ ತನಿಖೆ ಮಾಡಿಸಿ ಅವ್ರನ್ನ ವಜಾ ಮಾಡಬೇಕು ಅಂತ ನನ್ನ ಆಗ್ರಹ. ಸರ್ಕಾರ ದುಡ್ಡು ತಿನ್ನೋದು ಒಂದೇ, ಅವರು ಅವ್ರ ಏಸಿಗೆ ತಿನ್ನೋದು ಒಂದೇ. ಸಾರ್ವಜನಿಕರು ಬಡ ಬಗ್ರದ್ದು ದುಡ್ಡನ್ನ ಹಿಂಗೆ ಕೊಳ್ಳೆ ಹೊಡೆದು ಹಿಂಗೆ ತಿಂತಾರಲ್ಲ, ಅವ್ರಿಗೇನ ಮನಸ್ಸಿಗೆ ಏನಾಗುತ್ತೋ ಗೊತ್ತಿಲ್ಲ. ಇದನ್ನ ಯಾವ ಮಾತ್ರ ಹೇಳ್ಬೇಕು ಅಂದ್ರೆ ಗೊತ್ತಾಗ್ತಿಲ್ಲ. ಅಷ್ಟು ನೀಚ ಜನ ಇವರು ಆಸ್ಪತ್ರೆಯವರು. ಸರ್, ನಾವು ಒಂದು 3 ವರ್ಷದಿಂದ ಮನವಿ ಕೊಡ್ತಾನೆ ಇದೀವಿ THOಗೆ ಮತ್ತೆ ಏನು ಆಡಳಿತ ಅಧಿಕಾರಿಗೆ ಮತ್ತೆ DHOಗೂ ಅಷ್ಟೇ. 3 ವರ್ಷದಿಂದ KRS ಪಾರ್ಟಿ ಅವರು ಸತತವಾಗಿ ಹೋರಾಟ ಮಾಡ್ತಿದ್ವಿ. ಏನಂದ್ರೆ ಇದು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲಿ ಉಪಯೋಗ ಆಗಬೇಕು, ಇಲ್ಲಿ ಸ್ಥಳೀಯರಿಗೆ ಸ್ಕ್ಯಾನಿಂಗ್ ಬರಬೇಕು. ಯಾಕೆಂದ್ರೆ ಕಡು ಬಡವರು ಈ ಬೇಲೂರಿನಲ್ಲಿ ತಾಲೂಕು ಲೆವೆಲ್ ತುಂಬಾ ಕಡು ಬಡವರು ಬರ್ತಾರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ. ಅವ್ರಿಗೆ ಒಂದು ಸ್ಕ್ಯಾನಿಂಗ್ ಅಂದ್ರೆ ಹೊರಗಡೆ 1-1.5 ಸಾವಿರ ಇದೆ ಬರ್ಡನ್. ಯಾಕೆಂದ್ರೆ ಹಾಸ್ಪಿಟ್ಲ್ ಎದುರುಗಡೆ ಒಂದು ಸ್ಕ್ಯಾನಿಂಗ್ ಯಂತ್ರ ಓಪನ್ ಆಗಿದೆ. ಅವರೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಒಬ್ರು ರೇಡಿಯಾಲಜಿಸ್ಟ್ ಇಟ್ಟು ಇದು ಮಾಡೋಕ್ಕಾಗಲ್ಲ ಅಂದ್ರೆ ಸರ್ಕಾರದ ವೈಫಲ್ಯನೂ ಎದ್ದು ಕಾಣಿಸುತ್ತೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಇದ್ರ ಬಗ್ಗೆ ವೈಫಲ್ಯಕ್ಕಿಂತ ಜಿಲ್ಲಾ ವೈಫಲ್ಯ ಎದ್ದು ಕಾಣ್ತಾ ಇದೆ. ಅದ್ರ ಜೊತೆಗೆ ಜನಪ್ರತಿನಿಧಿ ವೈಫಲ್ಯ ಕಾಣ್ತಿದೆ. ನಿಮ್ಮ ಬೇಡಿಕೆನ ನಾನು ಸುಮಾರು ಸತಿ ನೋಡಿದ್ದೀನಿ. ಸುಮಾರು ಸತಿ ಎಲ್ಲ ಹೋರಾಟ ಮಾಡ್ತಾ ಇದ್ರ. ನಮ್ಮ ಜನನೂ ಅಷ್ಟೇ ಎಷ್ಟು ಸೋಮಾರಿಗಳಾಗಿದ್ದಾರೆ ಅಂದ್ರೆ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಇವತ್ತು ಕೇಳಿದ್ರೆ ಇಂಥ ಅವಘಡಗಳು ಆಗಲ್ಲ. ಪ್ರತಿಯೊಬ್ಬನ ಹಕ್ಕೋದು, ಪ್ರತಿಯೊಬ್ಬನು ಕೇಳಬೇಕು. ನಾನು ಕೇಳಿದೆ, ನೀವು ಕೇಳಿದೆ, ಇನ್ನೊಬ್ರು ಕೇಳಿದೆ ಅಂತ ಅಲ್ಲ. ಅವ್ರ ಹಕ್ಕು ಅದನ್ನ ಕೇಳಬೇಕು. ಪ್ರತಿಯೊಬ್ರು ಕೇಳ್ತಿಲ್ಲ. ಇದ್ರ ಬಗ್ಗೆ ನಾನು ಸುಮಾರು ಸತಿ ಆಫೀಸ್ಗೆಲ್ಲ ಹೋಗಿ ಮೀಟ್ ಮಾಡಿ ಎಲ್ಲ ಕೇಳ್ಕೊ ಬಂದಿದ್ದೀನಿ. ಕೆಲವೊಂದು ಹೊರಗಡೆ ಬಂದಿದ್ದಾರೆ, ಚೆಕ್ಕಿಗೆ ಮಿಷಿನ್ ಇಲ್ಲ, ರೇಡಿಯೋಲಜಿಸ್ಟ್ ಇಲ್ಲ ಅಂತಾರೆ. ಅದು ಸಕಾರಣ ಅಲ್ಲ. ಇಲ್ಲಿದ್ದು ಆಸ್ಪತ್ರೆ ಸಿಬ್ಬಂದಿನೇ ಇಲ್ಲ ಹಾಸ್ಪಿಟಲ್ ಮಾಡ್ಕೊಂಡು ಅಲ್ಲೊಂದು ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ. ಇಷ್ಟು ದಿವಸ ನಾವು ಸುಮ್ಮನಾಗಿದೆ ಕ್ಲೈನ್ ಮಾಡ್ತಾರೆ ಅಂತ. ಇವ್ರ ಆಸ್ಪತ್ರೆ ಒಬ್ಬ ಡಾಕ್ಟರ್ ಕ್ಲಿನಿಕ್ ಮಾಡ್ಕೊಂಡು ಅಲ್ಲೋಗಿ ಬ್ಲಡ್ ಚೆಕ್ ಮಾಡಿಸ್ಕೊ ಬನ್ನಿ ಅಂತಾರೆ. ₹200 ಅಂತಾರೆ. ಇಲ್ಲಿಂದ ಹೇಳಿ ಕಳಿಸ್ತಾರೆ. ಅಲ್ಲೋರು ₹1200, ₹1300, ₹1,200 ಬಿಲ್ ಮಾಡ್ತಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಇಲ್ಲಿನ ಮಗಳಿಗೆ ಮೊನ್ನೆ ಆಗಿರೋ ವಿಷಯ ಇದು. ಇನ್ನು ಮೊನ್ನೆ ಒಂದು ವಾರದ ಮುಂಚೆ ನಾನು ಇಲ್ಲಿ ಡೆಲಿವರಿ ಮಾಡಿಸ್ದೆ. ಅಲ್ಲಿ ಬಂದಾಗ ಒಂದು ₹200 ಕೊಟ್ಟು ಶಾಂಪ ತಗೊಂಡು ಹೋಗ್ತಾರೆ. ಬಿಡಮ್ಮ, ಇಲ್ಲಿ ಅದೆಲ್ಲ ಚೆಕಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿ. ಇನ್ನೊಂದು ವಿಚಾರ, ಬ್ಲಡ್ ತಗೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಬರ್ತಾರೆ. ಪ್ರೈವೇಟ್ ಇವರು ಬರ್ತಿದ್ದಾರೆ, ಪ್ರೈವೇಟ್ ಅವರು ಬರ್ತಾ ಇದ್ದಾರೆ. ಇದೊಂದು ವಿಪರ್ಯಾಸ. ಆದ್ರೂ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಿದೆ ಬೇಲೂರಿಂದ ನಮ್ಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇನ್ನೊಂದು ಸರ್, ಇದು ಎಂತದ್ದು ಸ್ಥಳೀಯ ಆಂಬುಲೆನ್ಸ್ಗಳು, ಹೊರ ಆಂಬುಲೆನ್ಸ್ನವರು 112 ಬಿಟ್ಟು ಹೊರಗಡೆ ಪ್ರೈವೇಟ್ ಆಂಬುಲೆನ್ಸ್ನವರು ಆಸ್ಪತ್ರೆ ಒಳಗಡೆನೆ ಕಾಯ್ತಾ ನಿಂತಿರ್ತಾರೆ. ಮೊನ್ನೆ ನಮ್ಮ ಫ್ರೆಂಡ್ ತಂದೆಗೊಬ್ಬರಿಗೆ ಏಟಾಯ್ತು, ನಾವು ಕರ್ಕೊಂಬಂದು ಸೀರಿಯಸ್ ಆಯ್ತು ಅಂತ. ಅವಾಗ 112 ಕಾಲ್ ಮಾಡಿದ್ದೀವಿ. ಅದು ಬರೋದು ಲೇಟ್ ಆಗುತ್ತೆ,
ಅನ್ನೋ ಸ್ಥಿತಿಯಲ್ಲಿ ಅವರು ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಹಣ ಬೇಕು, ಅವರಿಂದ ಕಮಿಷನ್ ಬೇಕು. ಆಮೇಲೆ ಇಲ್ಲಿ 112 ಇರೋದೇ 3 ಬೇಲೂರು ತಾಲೂಕಿಗೆ 3 ಇದೆ. ಒಂದು ಬೇಲೂರಿನಲ್ಲಿ, ಇನ್ನೊಂದು ಅರಳಿಯಲ್ಲಿ, ಇನ್ನೊಂದು ಅಗ್ರೆಯಲ್ಲಿ. ಆ 3 ಆಂಬುಲೆನ್ಸ್ಗಳು ಬಿಸಿ ಇದಾವೆ ಅನ್ನೋದನ್ನ ಕ್ರಿಯೇಟ್ ಮಾಡಿ ನಾವು ಆಕ್ಚುಲಿ ಪ್ರೈವೇಟ್ ಆಂಬುಲೆನ್ಸ್ನೇ ಇದು ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ತಂದಿಟ್ಬಿಡ್ತಾರೆ. ಅದು ಇದ್ರ ಬಗ್ಗೆ ಇವರೇ ಆಡಳಿತ ಮಾಡಿರೋದು ಒಂದು ಷಡ್ಯಂತ್ರ ಅಷ್ಟೇ. ಈಗ 2 ಅಲೆ ಅಲ್ವಾ, ಹೌದು, ಇಲ್ಲ ಡ್ರೈವರ್ ಇಲ್ಲ ಅಂತ ಹೇಳ್ತಾರೆ. ಹೌದು. ಅಲ್ಲ, ಇಲ್ಲಿ ಎದುರುಗಡೆ ಇದ್ದು ನಾವು 112 ಫೋನ್ ಮಾಡಿ ಅಲ್ಲಿಂದಾನೇ ಬರ್ಬೇಕು ಆಂಬುಲೆನ್ಸ್ ಇಲ್ಲಿ ಹೇಳ್ತಾರೆ. ಹಿಂಗೆ ಕೇಳಿದವರಿಗೆ ಇದು ಮಾತ್ರೆ ಔಷಧಿ ಇವನ್ನ ಕೊಡ್ತಾರೆ. ಅಮಾಯಕರು ಬಂದ್ರೆ ಏನಿಲ್ಲ ಮೆಡಿಕಲ್ ಸ್ಟೋರ್ ಬರ್ಕೊಳ್ಳಿ ಅಂತಾರೆ. ಈ ಮೆಡಿಕಲ್ ಸ್ಟೋರ್ನವರು ಇವರು ಇದೆಲ್ಲ ಸೇರ್ಕೊಂಡು ಒಂದು ಷಡ್ಯಂತ್ರ ಮಾಡಿ ಆಸ್ಪತ್ರೆನ ಕುಲುಗಡಿಸ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಣ್ಣಿನ ಆಸ್ಪತ್ರೆ ಇನ್ನೂವರೆಗೂ ಆಗಿಲ್ಲ. ಬಂದನ್ನು ವಾಪಸ್ ಕಳಿಸ್ತಾರೆ. ಅಲ್ಲಿಂದ ರಿಪೋರ್ಟ್ ಬರ್ಬೇಕು ಅಂತಾರೆ. ಇಲ್ಲಿ ಯಾವ್ದು ಫೆಸಿಲಿಟೀಸ್ ಸರಿಯಾಗಿ ಇಲ್ಲ ಸರ್. ಕಣ್ಣಿನ ಹಾಸ್ಪಿಟಲ್ ಅಲ್ಲಿಂದ ಆಗಿರ್ಬೋದು, ಅಲ್ಲಿನ ಹಾಸ್ಪಿಟಲ್ ಅಷ್ಟೇ ಮಿಷಿನ್ಗಳೆಲ್ಲ ಇದಾವೆ, ಬಟ್ ಯಾವುದೇ ಕೆಲಸ ನಡೆಯೋದಿಲ್ಲ. ಇಲ್ಲಿಗೆ ನುರಿತ ವೈದ್ಯರು ಬರಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಬರಬೇಕು. ಇದು ಜಿಲ್ಲಾ ಡಿಸ್ಟ್ರಿಕ್ಟ್ ಸರ್ಜನ್ DHO ಅವರು ಇದ್ರ ಬಗ್ಗೆ ಕ್ರಮ ತಗೊಂಡು ಇದು ಮಾಡಬೇಕು ಸರ್. ಬನ್ನಿ ಇದ್ರ ಬಗ್ಗೆ ಬಸವರಾಜ್ ಅವರೇ ನೀವೇನು ಹೇಳ್ತೀರಾ? 8 ವರ್ಷದಿಂದ ಒಂದು ಸ್ಕ್ಯಾನಿಂಗ್ ಮಿಷಿನ್ ಬಂದು ಅದು ಯೂಸ್ ಆಗ್ತಾ ಇಲ್ಲ ಅಂತ ಅಂದರೆ ಇದನ್ನು ಯಾರನ್ನ ನಾವು ದೂಷಣೆ ಮಾಡೋದು? ಈ ಥರ ಆದರೆ ಎಷ್ಟು ಜನ ಹಳ್ಳಿ ಇರ್ತಾರೆ, ಇಲ್ಲಿ ಸ್ಥಳೀಯ ಶಾಸಕರಿದ್ದಾರೆ, ಅದೆಲ್ಲ ಬಂದು ನೋಡ್ಕೋಬೇಕು. ಇಲ್ಲಿ ಆನೆ ಗಲಾಟೆ ಆಯಿತು, ಅದಕ್ಕೂ ಬರಲಿಲ್ಲ ಸ್ಥಳೀಯ ಶಾಸಕರು, ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾಯಿಲ್ಲ. ಯಾವಾಗಲೂ ಒಂದು ಫಂಕ್ಷನ್ ಮಾಡಿಕೊಂಡು ಊರುಗಳಿಗೆಲ್ಲ ಸೇವೆ ಹಂಚೋದ್ರಿಂದ ಸಮಸ್ಯೆ ಬಗೆಹರಿಯೋಕ್ಕಲ್ಲ. ಈ ತಾಲೂಕಿನಲ್ಲಿ ಒಂದು ಸರ್ಕಾರಿ ಹಾಸ್ಪಿಟ್ಲ್ ಇದ್ದು ಅದರಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ ಅಂದರೆ ನಾಚಿಕೆಗೇಡಿನ ವಿಷಯ. ಇದ್ರ ಬಗ್ಗೆ ಸ್ಥಳೀಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. 8 ವರ್ಷದಿಂದ ಒಂದು ಸ್ಕ್ಯಾನಿಂಗ್ ಮಿಷಿನ್ ಬಂದು ಅದು ಯೂಸ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಏದಕ್ಕೆ ತಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇಲ್ಲಿ ಕೂರಿಸ್ಬೇಕು, ತುಕ್ಕಿಡಿಬೇಕು. ಅದು ನೋಡಿದ್ರೆ ಅದು ಯೂಸ್ ಆಗಿರೋ ಥರ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಅದು ಉಪಯೋಗ ಆಗಿದೆ ಅಂತ ಕಾಣಿಸ್ತಾ ಇದೆ. ಈ ಥರ ಆದರೆ ಬಡವರಿಗೆ ಒಂಥರ ಲೂಟಿ ಮಾಡ್ತಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇದೆಲ್ಲ ನಿಲ್ಲಬೇಕು. ಇಲ್ಲಿಯ ಒಂದು ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸಚಿನ್ ಅವ್ರು ನೀವು ಮಾತಾಡ್ತೀರಾ? ಅಂದ್ರೆ ಡಾಕ್ಟರ್ ಇಲ್ಲ ಅಂದ್ರು, ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಅಂದ್ರು, ಕರ್ತನ ಆಗಿದೆ ಅಂದ್ರು, ಏನೇನೋ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನು ಸ್ವಲ್ಪ ಸೂಕ್ತ ಕ್ರಮ ತಗೋಬೇಕಾಗಿ. ಹಾಂ ಸರಿ ಸರ್. ಈಗ ಕೇಳಿದ್ರಲ್ಲ, ಸಾಮಾಜಿಕ ಹೋರಾಟಗಾರರು ಕೂಡ ಮಾತಾಡಿದ್ದಾರೆ, ನಮ್ಮ ಪಕ್ಷದವರು ಕೂಡ ಮಾತಾಡಿದ್ದಾರೆ. ಇದು ಬೇಲೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು 7 ವರ್ಷಗಳು ಕಳೆದರೂ ಕೂಡ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ರನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇಲ್ಲಿ ಆಡಳಿತ ವ್ಯವಸ್ಥೆ ಎಷ್ಟು ವೈಫಲ್ಯವಾಗಿದೆ ಅಂತ ಇಡೀ ಕರ್ನಾಟಕದವರು ತಿಳ್ಕೊಬೇಕು. ಹಾಗೆ ಇದನ್ನು ಪ್ರತಿಯೊಬ್ಬರು ಶೇರ್ ಮಾಡಿ. ಇವರಿಗೆ ಯಾರ್ಯಾರು ಈ ತಪ್ಪಿತಸ್ಥರಾಗಿದ್ದಾರೆ ಈ ಕ್ರಮದಲ್ಲಿ ಅವ್ರೆಲ್ರಿಗೂ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ. ಈಗ DHO ಬರ್ತಾರಂತೆ, ತದನಂತರ DHO ಬಂದಮೇಲೆ ಅವರನ್ನ ಮಾತಾಡ್ತಾನೆ ಇದ್ರ ಬಗ್ಗೆ ಏನು ಕ್ರಮ ತಗೋತಾರೆ ಅಂತ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.